ನಮಸ್ಕಾರ. ಮಂಗಳವಾರ ಕಿಚನ್ ಕಡೆಯಿಂದ ಇವತ್ತು ಒಂದು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕ್ಬಿಟ್ಟು ಬನ್ನಿ. ಅದಕ್ಕೆ ಏನು ಸಾಮಗ್ರಿ ಬೇಕು ನೋಡಿ. ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ. ಮೇಯ್ನಾಗಿ ರವೆ, ಬನ್ಸಿ ರವೆ ತೊಗೊಂಡಿದ್ದೀನಿ. ಒಂದು ಲೋಟ ರವೆ ಹಾಕಿದ್ರೆ ಒಂದು 4 ಜನ ತಿನ್ಬೋದು, 5 ಜನ ತಿನ್ಬೋದು. ಇಷ್ಟೆಲ್ಲ ಹಾಕಿದ್ರೆ 5 ಜನ ತಿನ್ನೋಷ್ಟು ಆಗುತ್ತೆ. ಬನ್ನಿ ಮಾಡೋಣ. ಅದಕ್ಕೆ ಏನು ಬೇಕು ನೋಡಿ, ಹೆಂಗೆ ಮಾಡೋದು ಅಂತ. ರವೆ ಇಡೋಣ ಅಂತೀನಿ. ಬಾಣಲಿ ಇಡೋಣ. ಸಾಕು. ರವೆ ಹುರಿಯೋಕ್ಕೆ ಬಾಣಲಿ ಇಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಒಗ್ಗರಣೆ ಹಾಕೋಕ್ಕೆ. ಸಾಸಿವೆ, ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ. ರವೆ ಹುರಿಯೋಣ ಬನ್ನಿ. ಇದು ಸ್ವಲ್ಪ ದಪ್ಪ ಇರುತ್ತೆ, ಚೆನ್ನಾಗಿ ಹುರ್ಕೊಬೇಕು. ಕೆಂಪು ಚೆನ್ನಾಗಿ ಹುರಿದ್ರೆ ರವೆ ಥರ ಚೆನ್ನಾಗಿರುತ್ತೆ ಉದುದ್ರಾಗಿ ಉಪ್ಪಿಟ್ಟು. ಈ ಹುರಿಯೋದ್ರ ಮೇಲೆ ಇರೋದು. ಗೊಮ್ಮನ್ನಾಗಿ ಚೆನ್ನಾಗಿ ಹುರ್ಕೊಬೇಕು, ಬಣ್ಣ ಚೇಂಜ್ ಆಗುತ್ತೆ. ತರಕಾರಿ ಸ್ವಲ್ಪ ಮಳ್ಳಿಸ್ಕೊಂಡು ಇಟ್ಕೊಂಡಿದ್ದೀನಿ, ಬೇಯಿಸ್ಕೊಂಡು. ಮುಕ್ಕಾಲು ಭಾಗ ಬೆಂದಿದೆ. ಒಗ್ಗರಣೆಗೆ ಹಾಕಿದ್ರೆ ಸರಿ ಹೋಗುತ್ತೆ. ನೋಡಿ, ಇದು ಹಾಕಿದೆ. ಈಗ ಕೆಂಪು ಫ್ರೈ ಆಗಿದೆ. ಚೆನ್ನಾಗಿ ಹುರಿದಿದ್ದೀನಿ. ಚೆನ್ನಾಗಿ ಹುರ್ಕೊಬೇಕು ಇದು ಮಾತ್ರ, ಇಲ್ಲಾಂದರೆ ಚೆನ್ನಾಗಿರಲಿಲ್ಲ. ರವೆ ಉದುದ್ರಾಗಿ ಬೇಕಾದರೂ ಉದುದ್ರಾಗಿ ಮಾಡ್ಕೊಬೋದು, ತೆಳ್ಳಗೆ ಬೇಕಾದರೂ ತೆಳ್ಳಗೆ ಮಾಡ್ಕೊಬೋದು. ಚೆನ್ನಾಗಿ ಹುರಿದ್ರೇ ರವೆ ಟೇಸ್ಟ್ ಬರೋದು ಉಪ್ಪಿಟ್ಟು. 1 ಲೋಟಕ್ಕೆ 3 ಲೋಟ ನೀರು ಹಾಕ್ತೀನಿ ಇದಕ್ಕೆ. ಬನ್ಸಿ ರವೆ ಅಲ್ವಾ, ಚೆನ್ನಾಗಿ ನೀರು ಕುಡಿಯಿದ್ದು. ಬನ್ನಿ ಇದನ್ನು ಬೇರೆ ಶಿಫ್ಟ್ ಮಾಡಿ ಒಗ್ಗರಣೆ ಹಾಕೋಣ. ಶಿಫ್ಟ್ ಮಾಡಿದ್ದೀನಿ. ಈಗ ರವೆ ತಟ್ಟೆಗೆ ಹಾಕಿದ್ದೀನಿ. ಒಗ್ಗರಣೆ ಹಾಕೋಣ. ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು 5-6 ಸ್ಪೂನ್ ಹಾಕಿದ್ದೀನಿ. 1 ಲೋಟ ಅಲ್ವಾ, ಸಾಕಷ್ಟು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೋಡ್ಕೊಂಡು ಮಾಡ್ಕೊಬೋದು. ನಾವು 1 ಲೋಟ ತೊಗೊಂಡಿದ್ದೀವಿ, 4 ಜನಕ್ಕಾಗುತ್ತೆ ಮಿನಿಮಮ್ ಅಂದ್ರೂ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ, ಉದ್ದಿನಬೇಳೆ 2 ತೊಗೊಂಡಿದ್ದೀನಿ. 1 ಸ್ಪೂನು. ಜಾಸ್ತಿಯಾಗಿ ಹುಡುಗರು ಮಾಡ್ಕೊಬೋದು, ಏನು ಸ್ವಲ್ಪ ಮಾಡ್ಕೊಬೋದು. ಇದು ಏನು ಕಷ್ಟ ಇಲ್ಲ ಮಾಡೋದಕ್ಕೆ. ರವೆ ಒಂದು ಹುರ್ಕೊಂಬಿಟ್ರೆ ಕ್ಲೀನಾಗಿ ಎಲ್ಲ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೊಂದು 3 ಈರುಳ್ಳಿ ಹಾಕಿದ್ದೀನಿ, ಸಣ್ಣದು. ದೊಡ್ಡದಾದರೆ 2 ಹಾಕಿದ್ರೆ ಸಾಕು. ಒಂದು 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವು ಹಾಕೋಣ. ಮೆಣಸಿನ್ಕಾಯಿ ಹಾಕ್ತೀನಿ. 2 ಮೆಣಸಿನ್ಕಾಯಿ ಮುರಿದಿಟ್ಟಿದ್ದೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ.
ಹಾಕೋಣ ರುಚಿಗೆ ತಕ್ಕಷ್ಟು. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರೋ ತರಕಾರಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪಷ್ಟು ಒಂದು ಕ್ಯಾರೆಟು, ಒಂದು 10 ಹುರುಳಿಕಾಯಿ, ಒಂದು ಗೆಡ್ಡೆಕೋಸು, ಒಂದು ಸಣ್ಣದೊಂದು ಆಲೂಗಡ್ಡೆ ಹಾಕಿದ್ದೀನಿ. ಮಜ್ಜಿಗೆ ಉಪ್ಪಿಗೆ ತರಕಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದಕ್ಕೆ 3 ನೀರು ಹಾಕ್ತಾಯಿದ್ದೀನಿ, 3 ಲೋಟ. ನೀರು ಹಾಕಿದ್ದೀನಿ. ಇದು ದಪ್ಪ ಇದೆಯಲ್ವ ರವೆ, ಬನ್ಸಿ ರವೆ, ಅದು ನೀರು ಜಾಸ್ತಿ ಕುಡಿಯುತ್ತೆ. ಇದು ಮಳ್ಳಿದ ಮೇಲೆ ರವೆ ಹಾಕ. ಮಳ್ತಾ ಇದೆ ಇದು ರವೆ ಹಾಕೋಣ. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಮಳ್ಳಿ ಹಂಗೆ ಬೇಯ್ದು ಕಮ್ಮಿ ಉರಿ ಮಾಡ್ತೀನಿ. ನಿಧಾನಕ್ಕೆ ಬೇಯಬೇಕದು ಒಂದು ಸ್ವಲ್ಪ. ಬನ್ನಿ ನೋಡೋಣ ಆಗಿದೆಯಾ. 3 ಲೋಟ ನೀರು ಹಾಕಿದ್ದೀನಿ, ಎಲ್ಲ ಕುಡಿದ್ಬಿಟ್ಟೈತೆ. ಉದ್ರಾಗ ಚೆನ್ನಾಗಾಗಿದೆ ನೋಡಿ. ಯಾವ ಥರ ಇದೆ ತರಕಾರಿ ಉಪ್ಪಿಟ್ಟು, ಬನ್ಸಿರವೆ ತರಕಾರಿ ಉಪ್ಪಿಟ್ಟು. ಬನ್ನಿ ಸರ್ವ್ ಮಾಡೋಣ. ಸ್ಟವ್ ಹರಿಸ್ತಿದ್ದೀನಿ. ಚಟ್ನಿ ಬಿಸಿ ಬಿಸಿ ಉಪ್ಪಿಟ್ಟು, ಕಾಫಿ ಕಾಫಿ ಇರಲೇಬೇಕು ಉಪ್ಪಿಟ್ಟು ತಿಂದರೆ. ನೋಡಿ ಹೆಂಗಿದೆ ಉಪ್ಪಿಟ್ಟು ಕಾಫಿ. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಥ್ಯಾಂಕ್ಸ್. ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ನಮ್ಮ ವಿಡಿಯೋಗಳನ್ನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಗೂ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೀವು ಬೇರೆ ಬೇರೆ ವಿಡಿಯೋ ಮಾಡ್ತಾ ಇರಬೇಕು, ನಾವು ಮಾಡ್ತಾ ಇರ್ತೀವಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ನಾವು ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಫ್ರೆಂಡ್, ಬಾಯ್.